ಏನೇ ಅನ್ಕೊಂಡ್ರು ಖಂಡಿತ ಅಲ್ಲಿ ನಡೀತದೆ. ಅರ್ಜುನನಿಗೆ ಗೀತೋಪದೇಶ ಮಾಡ್ತಾನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಧಿ ಡೈರಿ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದೀನಿ ಗೊತ್ತಾ? ಒಂದು ಪೀಸ್ಫುಲ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದೀನಿ. ಅದು ಎಲ್ಲಿ ಅಂತ ಗೊತ್ತಾಗ್ಬೇಕಾ? ಲೆಟ್ಸ್ ಗೋ. ಬೆಂಗಳೂರಿಂದ ಜಸ್ಟ್ 1 hour ಡ್ರೈವ್ ಆ್ಯಂಡ್ ನೆಲಮಂಗಲದಿಂದ ಬರೀ 7 ಕಿಲೋಮೀಟರ್ ಅಷ್ಟೇ. ತುಮಕೂರು ರೋಡಲ್ಲಿ ಲೊಕೇಟ್ ಆಗಿರುವ ಈ ಡಿವೈನ್ ಪ್ಲೇಸ್, ಕಮ್ ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಫಸ್ಟ್ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಕಾಣ್ತಿದ್ದೇನೆ 36 ಫೀಟ್ ಇರುವ ವಿಜಯ ವಿಠಲ ಸ್ಟ್ಯಾಚು. ಅಂಡ್ ನಂಗೆ ಇದೊಂದು ಯೂನಿಕ್ ವಿಷಯ ಏನ್ ಇಷ್ಟ ಆಯ್ತು ಅಂದ್ರೆ ಈ ತುಳಸಿ ಕಟ್ಟೆ. ಇಲ್ಲಿ ಸುತ್ತಲೂ ಅಷ್ಟಲಕ್ಷ್ಮಿ ದೇವತೆಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆ ಶ್ರೀ ದುರ್ಗಾದೇವಿ ಮಂದಿರವೂ ಇದೆ. ಈ ಆಶ್ರಮದಲ್ಲಿ ಒನ್ ಆಫ್ ದ ಹೈಲೈಟ್ ಅಂದ್ರೇನೆ ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡಿರುವ ರಥ. ಈ ಸ್ಟ್ಯಾಚುನ ನಾವು ನೋಡ್ಬೇಕಂದ್ರೆ ಎಂಟ್ರಿ ಟಿಕೆಟ್ ತಗೋಬೇಕು. ಅಡಲ್ಟ್ ಟಿಕೆಟ್ 20 rupees ಆ್ಯಂಡ್ ಕಿಡ್ಸಿಗೆ 10 rupees ಚಾರ್ಜ್ ಮಾಡ್ತಾರೆ. ನಾವು ಟಿಕೆಟ್ ತಗೊಂಡು ಹಾಗೆ ಮುಂದೆ ಬಂದರೆ ಸಪ್ತ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ನರ್ಮದಾ, ಸಿಂಧು ಮತ್ತು ಕಾವೇರಿ ದೇವತೆಗಳನ್ನು ಕೂಡ ನಾವು ನೋಡ್ಬೋದು. ನಾನು ಫಸ್ಟೇ ಹೇಳ್ದಾಗೇ ಈ ಆಶ್ರಮದ ಹೈಲೈಟ್ ಅಂದ್ರೇ ಗೀತೋಪದೇಶದ ರಥ. ಈ ಸ್ಟ್ಯಾಚು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಈ ರಥದ ಕೆಳಗೆ ಬ್ರಹ್ಮರೂಪಿಯಾದ ಗಾಯತ್ರಿ ದೇವಿಯ ಮಂದಿರವೂ ಇದೆ. ಹಾಗೆ ಭಗವದ್ಗೀತಾ ಮಂದಿರದ ಒಳಗೆ ಶ್ರೀಕೃಷ್ಣನ ಮಹಾವತಾರ ರೂಪವನ್ನು ನಾವು ನೋಡಬಹುದು. Walking through this mandira feel like walking inside the Gita itself because ಈ ಮಂದಿರದ ವಿಶೇಷತೆ ಏನಂದ್ರೆ ಭಗವದ್ಗೀತೆಯ 700 ಶ್ಲೋಕವನ್ನು 4 ಭಾಷೆಯಲ್ಲೂ ಕಲ್ಲಿನ ಫಲಕಗಳಲ್ಲಿ ಸುತ್ತಲೂ ಕೆತ್ತಲಾಗಿದೆ. ವಿಶ್ವಶಾಂತಿ ಆಶ್ರಮ ಅಂತ ಹೇಳಿದ್ರೆ ಎಲ್ಲರೂ ಬರ್ಬೋದು. ಯಾವುದೇ ರಿಲಿಜನ್ ಆಗ್ಲಿ, ಯಾವುದೇ ನಿಮ್ಮ ಡಿಸಿಪ್ಲಿನ್ ಇರ್ಲಿ, ಇಲ್ಲಿ ಬಂದು ದೇವರ ಅನುಗ್ರಹ ಪಡಿಬೇಕಂತ ನಮ್ದಿರೋದು. ಆಮೇಲೆ ರಾಮ ಪರಿವಾರ, ಶಿವ, ಸತ್ಯನಾರಾಯಣ, ವಿಠಲ ರಕುಮಾಯಿ, ರಾಧೇಶ್ಯಾಮ, ದತ್ತಾತ್ರೇಯ, ಸ್ಕಂದ, ಆಮೇಲೆ ನವಗ್ರಹ ಅವೆಲ್ಲ ಇಲ್ಲಿದೆ ಒಂದೇ ಕಡೆ. ಅಲ್ಲಿ ವಿಶ್ವಶಾಂತಿ ಆಶ್ರಮ ಅಂತ ಲೋಕ ಕಲ್ಯಾಣಕ್ಕಂತ ಮಾಡಿದ್ದು. ಅದು ನಾನು ಮುಂದುವರಿಸ್ತಾ ಇದ್ದೀನಿ. ನನ್ನ ಅಣ್ಣನು ಬರ್ತಾನೆ, ಅವನು ಮುಂದುವರಿಸ್ತಾನೆ. ಸೊ ಇದೆಲ್ಲ ನಾವು ಇಂಪ್ರೂವ್ ಎಲ್ಲ ಮಾಡಿ ಜನಕ್ಕೆ ಸಂತೋಷ ಆಗಲಿ, ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರೂ ದೇವರ ಅನುಗ್ರಹ ಪಡಿಬೇಕಂತ ಹೇಳಿ ಮಾಡಿದ್ದೀವಿ. ನಮಸ್ಕಾರ. ನಮಸ್ಕಾರ. ನಾನು ವಿಶ್ವಶಾಂತಿ ಆಶ್ರಮ, ಇದು ನಮ್ಮ ಸಂತ ಕದ್ರಿಗಿರಿ ಕೇಶವದಾಸಿ ನಮ್ಮ ಗುರುಜಿ ಸ್ಥಾಪನೆ ಮಾಡಿದ್ದು 84 ಸೊ ಆಮೇಲೆ 94 ಗೀತಾ ಮಂದ್ರ ಆಯಿತು. ಗೀತಾ ಮಂದ್ರ ಇಟ್ಸ್ ಒನ್ ಆಫ್ ದ ಐ ಗೆಸ್ ಇದು ಇಡೀ ಇಂಡಿಯಾದಲ್ಲೇ ಈ ಥರ ಯಾರು ಕಟ್ಟಿಲ್ಲ ಅನ್ಸುತ್ತೆ. ಸೊ ಇಟ್ ವಾಸ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್. ಅದು ಅವರು ಆಸೆ ಪಟ್ಟು ಮಾಡಿದ್ದು. ಹಾಗೆ ಇದೆ ಅದು. ಮತ್ತೆ ಇಲ್ಲಿ ನವರಾತ್ರಿ ಪ್ರೋಗ್ರಾಮ್ಸ್ ನಡೆಯುತ್ತೆ. ದೊಡ್ಡದು ಅಂದ್ರೆ ಆಷಾಢ ಏಕಾದಶಿ ತುಂಬಾ ದೊಡ್ಡದಾಗಿ ಹ್ಯೂಜ್ ಜನ ಬರ್ತಾರೆ. ಅಭಿಷೇಕ ಇರುತ್ತೆ ದೊಡ್ಡ ವಿಠಲನ್ಗೆ. ಮತ್ತೆ ಕಮ್ಮಿಂಗ್ ನಮ್ ಗುರುಗಳ ಆರಾಧನೆ ನಡೆಯುತ್ತೆ 3 days. ಅವಾಗ ರಥೋತ್ಸವ ಎಲ್ಲ ಇರುತ್ತೆ. ಸೊ ಇಲ್ಲಿ ಗೀತಾ ಮಂದಿರದ ಕೆಳಗಡೆ ಗಾಯತ್ರಿ ಇದೆ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಗಾಯತ್ರಿ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಶಿ ಇಸ್ ದೇರ್ ಆಲ್ರೆಡಿ. ಅಲ್ಲಿ ನೀವ್ ಏನೇ ಅನ್ಕೊಂಡ್ರು ಖಂಡಿತ ಅಲ್ಲಿ ನಡೀತದೆ. ಅದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದೀವಿ. ತುಂಬಾ ಸತ್ಯ ಇದೆ ಆ ಗಾಯತ್ರಿಯಲ್ಲಿ. ಎಲ್ಲಾರು ಬಂದು ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಧನ್ಯರಾಗ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ವಿಜಯ ವಿಠಲ ಪ್ರಕೃತಿಯಲ್ಲಿ ಪ್ರಕೃತಿಗೆ ಹತ್ರವಾಗಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ನೆಲೆಸಿರ್ತಾನೆ. ಇಲ್ಲಿ ತುಂಬಾ ಅದ್ಭುತವಾದ ದೇವಾಲಯಗಳು, ದೇವತೆಗಳನ್ನ ದರ್ಶನ ಮಾಡ್ತೀವಿ. ಆ ಶ್ರೀಕೃಷ್ಣ ಭಗವಾನ್ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾನೆ. ಯುದ್ಧ ಕಾಲದಲ್ಲಿ ಅರ್ಜುನ ವಿಮುಖನಾಗ್ಬಿಡ್ತಾನೆ. ಅವನಿಗೆ ಧೈರ್ಯ ತುಂಬಿ ಆ ಯುದ್ಧವನ್ನ ಮತ್ತೆ ಪ್ರಾರಂಭ ಮಾಡಿ ಶತ್ರುಗಳನ್ನ ಸಂಹಾರ ಮಾಡಿ ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣೆ ಮಾಡುವಂತಹ ಒಂದು ಅವಿಧಾನವನ್ನ ಕೃಷ್ಣ ಅವನಿಗೆ ದಶಾವತಾರ ಮತ್ತೆ ಇದರಲ್ಲಿ ವಿಶ್ವರೂಪದಲ್ಲಿ ತೋರಿಸಿರ್ತಾನೆ. ಆ ವಿಗ್ರಹ ಸಹ ಇಲ್ಲಿ ಇದೆ. ತುಂಬಾ ಅದ್ಭುತವಾಗಿದೆ. ಸಪ್ತ ನದಿಗಳನ್ನ ಸಹ ನೋಡಿದ್ವಿ, ತುಂಬಾ ಅದ್ಭುತವಾಗಿತ್ತು. ಹಾಗೆ ದುರ್ಗಾ ಮಾತೆ, ಗಣಪತಿ, ಆಂಜನೇಯ ಮತ್ತೆ ಕೃಷ್ಣ, ರುಕ್ಮಿಣಿ, ಅಷ್ಟಲಕ್ಷ್ಮಿಯರು, ಈ ಎಲ್ಲ ದೇವರುಗಳನ್ನು ಇಲ್ಲಿ ನೋಡ್ಬೋದು.
ಎಷ್ಟೇ ದೇವರುಗಳು ನೋಡಿದ್ರು ನಮಗೊಂದು ಬೇಕಾಗಿದೆ, ಅದೇ ಶಾಂತಿ. ಅದು ಈ ವಿಶ್ವಶಾಂತಿ ಆಶ್ರಮದಲ್ಲಿ 100ಕ್ಕೆ 100 ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಸಾರ್ವಜನಿಕರು ಇದನ್ನ ಉಪಯೋಗಿಸ್ಕೊಂಡು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಇಷ್ಟು ಪಾಸಿಟಿವ್ ಆಗಿರುವ ಡಿವೈನ್ ಪ್ಲೇಸ್ ಯಾವುದಂದ್ರೆ ವಿಶ್ವಶಾಂತಿ ಆಶ್ರಮ. ಫ್ರೆಂಡ್ಸ್, ವಿಶ್ವಶಾಂತಿ ಆಶ್ರಮ is just not a temple, it's a spiritual journey. So if you are in Bangalore or visiting Karnataka, make sure don't miss this place. If you like this video, share ಮಾಡಿ and subscribe to our channel. and ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.